ಕಾಂಗ್ರೆಸ್ನಂತೆ ಬಿಜೆಪಿಯಲ್ಲೂ ಭಿನ್ನಾಭಿಪ್ರಾಯ ಸ್ಫೋಟಗೊಂಡಿದೆ. ಬಣ ರಾಜಕೀಯದಿಂದಾಗಿ ರಾಜ್ಯ ಬಿಜೆಪಿ ನಲುಗಿ ಹೋಗ್ತಾ ಇದೆ. ನಿನ್ನೆ ನಡೆದಂತಹ ಸಭೆಗೆ ವಿಪಕ್ಷ ನಾಯಕ ಅಶೋಕ್ ಅವರು ಕೂಡ ಗೈರಾಗಿದ್ದಾರೆ. ಕಾಂಗ್ರೆಸ್ನಂತೆ ಬಿಜೆಪಿಯಲ್ಲೂ ಭಿನ್ನಾಭಿಪ್ರಾಯ ಸ್ಫೋಟಗೊಂಡಿದೆ. ಬಣ ರಾಜಕೀಯದಿಂದಾಗಿ ನಲುಗುತ್ತಿರುವ ರಾಜ್ಯ ಬಿಜೆಪಿ. ನಿನ್ನೆ ನಡೆದಂತಹ ಸಭೆಗೆ ವಿಪಕ್ಷ ನಾಯಕ ಅಶೋಕ್ ಗೈರಾಗಿದ್ದಾರೆ. ಬೆಂಗಳೂರು ಶಿಕ್ಷಕರ ಕ್ಷೇತ್ರದ ಚುನಾವಣೆಯ ಸಂಬಂಧ ಸಭೆಯನ್ನು ಕೂಡ ನಡೆಸಲಾಗಿತ್ತು. ಈ ಹಿಂದೆ ನಡೆದಂತಹ ಅಶೋಕ್ ಸಭೆಗೆ ಗೈರಾಗಿದ್ದರು ಬಿವೈ ವಿಜಯೇಂದ್ರ. ಅಧಿವೇಶನ ಪೂರ್ವ ಸಭೆಗೆ ಅಬ್ಸೆಂಟ್ ಆಗಿದ್ದಂತಹ ಬಿವೈವಿ ಇಬ್ಬರೂ ಮಧ್ಯೆ ಎದ್ದು ಕಾಣಿಸ್ತಾ ಇದೆ ಸಮನ್ವಯ ಕೊರತೆಯಿಂದಾಗಿ ಪಕ್ಷದ ಮೇಲೆ ಎಫೆಕ್ಟ್ ಆಗ್ತಾ ಇದೆ. ಆಡಳಿತ ಪಕ್ಷ ಕಾಂಗ್ರೆಸ್ ಎದುರಿಸುವಲ್ಲಿಯೂ ಕೂಡ ವಿಫಲವಾಗಿರುವಂಥದ್ದು. ಕಾಂಗ್ರೆಸ್ನಲ್ಲೂ ಕೂಡ ಬಣಬಡಿದಾಟ ಇರುವಂಥದ್ದು. ಈ ಬಣಬಡಿದಾಟಕ್ಕೆ ಸಂಬಂಧಪಟ್ಟಂತೆ ನಾವಿಲ್ಲಿ ಗಮನಿಸ್ತಾ ಹೋಗೋದಾದರೆ ಅದರಂತೆ ಬಿಜೆಪಿಯಲ್ಲೂ ಕೂಡ ಭಿನ್ನಾಭಿಪ್ರಾಯ ಇದೆ, ಬಣಬಡಿದಾಟ ಇದೆ ಅನ್ನೋದು ಎದ್ದು ಕಾಣಿಸ್ತಾ ಇದೆ. ನೋಡಿ, ಒಂದು ಕಡೆ ಅಶೋಕ್ ಅವರು ಬಿವೈ ವಿಜಯೇಂದ್ರ ಅವರು ಇದ್ದಂತಹ ನೇತೃತ್ವ ವಹಿಸಿದಂತಹ ಸಂದರ್ಭದಲ್ಲಿ ಅಶೋಕ್ ಅವರು ಗೈರಾಗ್ತಾರೆ. ಹಾಗೆ ಅಶೋಕ್ ಅವರು ನೇತೃತ್ವ ವಹಿಸಿದಂತಹ ಕಾರ್ಯಕ್ರಮಕ್ಕೆ ಬಿವೈ ವಿಜಯೇಂದ್ರ ಅವರು ಗೈರಾಗ್ತಾರೆ. ನಿನ್ನೆ ಅಷ್ಟೇ ಬೆಂಗಳೂರು ಶಿಕ್ಷಕರ ಕ್ಷೇತ್ರದ ಚುನಾವಣೆಯ ಸಂಬಂಧ ಒಂದು ಸಭೆಯನ್ನು ಕೂಡ ಕರೆಯಲಾಗಿತ್ತು. ಈ ಹಿಂದೆ ನಡೆದಂತಹ ಅಶೋಕ್ ಸಭೆಗೆ ಬಿವೈ ವಿಜಯೇಂದ್ರ ಅವರು ಗೈರಾಗಿದ್ದರು. ಆದರೆ ಅಧಿವೇಶನ ಪೂರ್ವ ಸಭೆಗೆ ಆಬ್ಸೆಂಟ್ ಆಗಿದ್ದರು ಬಿವೈ ವಿಜಯೇಂದ್ರ. ಇಬ್ಬರ ಮಧ್ಯೆ ಕೂಡ ಸಮನ್ವಯ ಕೊರತೆ ಎದ್ದು ಕಾಣಿಸ್ತಾ ಇರುವಂಥದ್ದು. ಇದನ್ನು ಕೂಡ ವರಿಷ್ಠರು ಗಮನಿಸ್ತಾ ಇದ್ದಾರೆ, ಖಂಡಿತವಾಗ್ಲೂ ಕೂಡ ಗಮನಿಸ್ತಾ ಇರ್ತಾರೆ. ಆದರೆ ಇತ್ತೀಚೆಗೆ ರಾಜ್ಯ ರಾಜಕೀಯದಲ್ಲಿ ಸ್ವಲ್ಪ ಬಿವೈ ವಿಜಯೇಂದ್ರ ಅವರು ರಾಜ್ಯಾದ್ಯಂತ ಸಖತ್ ಆಕ್ಟಿವ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಆದರೆ ಅಶೋಕ್ ಮತ್ತು ಬಿವೈ ವಿಜಯೇಂದ್ರ ಒಟ್ಟಾಗಿ ಕೆಲಸ ಮಾಡ್ತಿಲ್ಲ ಎನ್ನುವಂಥದ್ದು ಮೇಲ್ನೋಟಕ್ಕೆ ಕಾಣಿಸ್ತಾ ಇರುವಂತಹ ವಿಚಾರವಾಗಿದೆ.